ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿನಿ. ಇವತ್ತೇನಪ್ಪ ಅಂತಂದ್ರೆ ಡೈಲಿ ವ್ಲಾಗ ಮಾಡಕತ್ತೀನಿ ನೋಡ್ರಿ. ಇವತ್ತು ರೂಟೀನ್ ಏನೇನೈತಿ ಅಂತ ತೋರಿಸ್ಕೊಂಡ್ಬಿಡ್ತೀನಿ. ಬರೀ ಶಾಪಿಂಗ್, ಹೊರಗೆ ಅಡ್ಡಾಡೋದು ಇದಾಗೈತಿ. ಭಾಳ ಬೋರ್ ಆಗೈತೆ ನಂಗೆ. ಮನ್ಯಾಗ ಇರ್ಬೇಕು ಅನ್ಸೈತಿ. ಮಸ್ತ್ ಟಿವಿ ನೋಡ್ಕೊಂತ ಚಿಲ್ ಮಾಡ್ಬೇಕು ಅನ್ಸೈತಿ ಇವತ್ತು ಮನ್ಯಾಗನ. ಫೈನ. ಇವತ್ತು ಮಮ್ಮಿ ಟಿಫಿನಿಗೆ ಕರೆದಾರ್ರಿ. ಇಡ್ಲಿ ಮಾಡ್ಯಾರ. ಇಡ್ಲಿ ಮಾಡೀನಿ, ಇಲ್ಲೇ ಬಂದ್ಬಿಡು ನಾಷ್ಟಕ್ಕೆ ಅಂತಂದಾರ. ನಾ ಇಲ್ಲೇ ಕಳಿಸ್ಕೊಡು, ಬೋರ್ ಆಗೈತೆ ನನಗೆ ಅಂದ್ರೂ ಕೇಳಿದವರು. ಇಲ್ಲೇ ಬಾ ಅಂತ ಅನ್ನಕತ್ತಾರ. ಹೋಗೋಣ ಬರ್ರಿ. ಇವಾಗ ಹೋಗೋಣ ಬರ್ರಿ. ಅಮ್ಮ ಆಲ್ರೆಡಿ ಹೋಗ್ಯಾಳ. ನಾವು ಇಬ್ರು ಹೊಂಟೀವಿ ಈಗ. ಹಾಯ್ ಮಾಡ್ರಿ. ಗುಡ್ ಮಾರ್ನಿಂಗ್ ಹೇಳ್ರಿ. ಬೆಳಗ್ಗೆ ಎದ್ದು ಕೂಡಲೇ 2000 ವಾಕ್ ಮಾಡಿದ್ವಿ. ಆಮೇಲೆ ಜೀರೋ ವಾಟರ್ ಕುಡಿದ್ವಿ. ಇಷ್ಟಾಗಿತ್ತು ನೋಡ್ರಿ. ಇವತ್ತು ಮಾರ್ನಿಂಗ್ ಎದ್ದು ಕೂಡಲೇ ಇದನ್ನ ಮಾಡಿದ್ವಿ. ಆಮೇಲೆ ಮೇಯ್ನಾಗಿ ನೀರು ಬಂದಿತ್ತು. ನೀರು ತುಂಬಿದ್ವಿ. ಆರಾಮೇಂಟಿನ ಚಿಂತಿಲ್ಲ. ಈಗ ಹೋಗೋಣ ಬರ್ರಿ ಮಮ್ಮಿ ಮನೆಗೆ. ಹೋದವ್ರೆ ಫಸ್ಟ್ ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಬನ್ನಿ ಹೋಗೋಣ. ಲಾಕ್ ಮಾಡಿ ನೋಡ್ರಿ. ನೇಚರ್ ಅಂತೂ ಮಸ್ತ್ ಐತಿ ನೋಡ್ರಿ. ಅದೆಲ್ಲೇ ಮಂಗಳೂರು ಬೆಂಗಳೂರು ಹೋಗೋದೇ ಬೇಡ. ಮಸ್ತ್ ನೇಚರ್ ಐತಿ. ವೆದರೂ ಮಸ್ತ್ ಐತಿ ನೋಡ್ರಿ. ಇವತ್ತು ಒಂಥರ ಮೋಡ ಕವಿದ ವಾತಾವರಣ. ಬಂದ್ವಿ ನೋಡ್ರಿ. ಹಾಯ್ ಪಾಪು. ಅಯ್ಯ ತರಲೇ ಇಲ್ಲಮ್ಮ. ಈಗ ನಾಷ್ಟ ಮಾಡಿ ಆಮೇಲೆ ಹೋಗ್ತಾಂಬರ. ಏನ್ ತಿನ್ನಕತ್ತೀವ? ಚಟ್ನಿ, ಸಾಂಬಾರ್, ಇಡ್ಲಿ. ಅಪ್ಪಾಜಿ ಇಲ್ಲಿ ನಾಷ್ಟ ಮಾಡತ್ತಾರ ನೋಡ್ರಿ. ಹಾಯ್ ಮಾಡ್ರಿಪ್ಪ. ಹಾಯ್ ಅನ್ಷ. ಹಾಯ್ ಮಾಡ. ನಮ್ಮ ಮಮ್ಮಿ ಏನ್ ಮಾಡತ್ತಾರ ನೋಡು ಬರ್ಲಿ. ಏನ್ ಮಾಡತ್ತೀವ? ಇಡ್ಲಿ. ನಮ್ಮ ಮಮ್ಮಿ ಫೇಮಸ್ ಇಡ್ಲಿ. ಫಸ್ಟಿಗೆ ಸಾಂಬಾರು ತೋರಿಸ್ತೀನಿ. ನಮ್ಮ ಮಮ್ಮಿ ಸಾಂಬಾರು ಮಾಡೋಕೆ ಫುಲ್ ಫೇಮಸ್ ನೋಡ್ರಿ. ಇಷ್ಟು ದೊಡ್ಡ ಡಬ್ರಿನ ಮಾಡಿಬಿಟ್ಟಿರ್ತಾರೆ ಯಾವಾಗ್ಲೂ. ವಾವ್, ಮಸ್ತ್ 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 ಮಸ್ತ್. ಆಮೇಲೆ ಚಟ್ನಿ, ಕೊಬ್ಬರಿ ಚಟ್ನಿ ಮಾಡ್ಯಾರ. ನಾನು ನಾಷ್ಟ ಮಾಡಕತ್ತೀನಿ ನೋಡ್ರಿ. ನನ್ನ ಹಸ್ಬೆಂಡ್ ನಾಷ್ಟ ಮಾಡಿದ್ರು. ಇವಾಗ ನಾ ಟೇಸ್ಟ್ ಮಾಡಕತ್ತೀನಿ ನೋಡ್ರಿ. ಮಮ್ಮಿ ಮಾಡಿದ ಸಾಂಬಾರ್ ಫುಲ್ ಫೇಮಸ್ ನಮ್ಮ ಇಡೀ ಕಾಂದಾನ್ಯಾಗ. ಯಾವಾಗ್ಲೂ ಚೇಂಜ್ ಆಗಂಗಿಲ್ಲ. ಇದ್ದ ಟೇಸ್ಟ್ ಇರ್ತೈತೆ ನೋಡ್ರಿ ಅದು. ಚಟ್ನಿ ಮಸ್ತ್ ಐತಿ. ಎಲ್ಲ ಹಾಕಿನೂ ಸಾಂಬಾರ್ ಮಾಡಿದ್ರು ಈ ಟೇಸ್ಟ್ ಬರಂಗಿಲ್ಲ ನೋಡ್ರಿ. ಅದೊಂಥರ ಫೀಲ ಬೇರೆ ಮಮ್ಮಿ ಸಾಂಬಾರ್ ಟೇಸ್ಟ್. ಪವನ ತೋರಿಸಿ ಹೇಗೈತೆ ಸಾಂಬಾರ್? ಹೆಂಗೈತಿ ಪವನ? ಇವರು ನಾಷ್ಟ ಮಾಡಕತ್ತಾರ ನೋಡ್ರಿ. ಹೆಂಗೈತಿ? ನಾ ಮಾಡ್ದಂಗೆ ಕೇಳಕತ್ತೀನಿ ನಾನು. ಇವಾಗ ಟೈಮ್ 12 ಗಂಟೆ ಮೇಲೆ ಆಗೈತೆ ನೋಡ್ರಿ. ನಾಷ್ಟ ಮಾಡಿಕೊಂಡು ಮಮ್ಮಿ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ. ಒಂಚೂರು ಕ್ಲೀನಿಂಗ್ ಮಾಡ್ಕೊಂಡ್ವಿ ಮನಿನ. ಆಮೇಲೆ ಇವಾಗ ನಾಷ್ಟ ಅಲ್ಲೇ ಮಾಡ್ಕೊಂಬಂದಿದ್ವಲ್ಲ. ಈಗ ಮಧ್ಯಾಹ್ನ ಊಟಕ್ಕೆ ತೋರಿಸಿ ಮರಿ. ನಾನು ಅಲಸಂದಿ ಕಾಳನ್ನ ಕುಕ್ಕರ್ಗೆ ಹಾಕಿ ಒಂದು 4-5 ವಿಷಲ್ ಹೊಡಿಸಿ ನೋಡ್ರಿ. ಇದ್ರದ ಪಲ್ಯ ಮಾಡಿ 2 ರೊಟ್ಟಿ ಮಾಡಿದ್ರಾತ ಅಂತಂದು ನಾನು ಅನ್ಕೊಂಡೀನಿ.
ರೊಟ್ಟಿ ಇದ್ರದ ಸಾಂಬಾರು ಮಾಡ್ತೀನಿ. ಅಲಸಂದೆ ಕಾಳು ಕಟ್ಟಿನ ಬಂದೈತಲ್ಲ, ಆ ಕಟ್ಟಿನ ಸಾರು ಮಾಡಿಕೊಂಡು ಮಸ್ತ್ ಊಟ ಮಾಡ್ತೀವಿ. 1 ಗಂಟೆ 1:30 ಅಂದ್ರೆ ಊಟ ಮಾಡ್ಬೇಕು ಅನ್ಕೊಂಡಿವಿ. ನನ್ನ ಹಸ್ಬೆಂಡ್ ಯಾವುದೋ ಕೆಲಸದ ಮೇಲೆ ಬೇರೆ ಕಡೆ ಹೊಂಟ್ರ, ಅವರು ಊಟ ಮಾಡ್ಕೊಂಡು ಹೋಗ್ತಾರಂತ. ಇವಾಗ ಅಡುಗೆ ಎಲ್ಲ ಮಸ್ತ್ ರೆಡಿ ಮಾಡಿ ಇಟ್ಬಿಡ್ತೀನಿ. ನೋಡ್ರಿ, ಮಮ್ಮಿ ಮನೆಗೆ ಹೋಗಿದ್ವಲ್ಲ, ಅವ್ರು ಬಿಡಲಿಲ್ಲ. ಮತ್ತೊಂದು 4 ಇಡ್ಲಿ ಹಾಕಿ ಬಾಕ್ಸಿಗೆ ಹಾಕಿ ಕಳ್ಸ್ಯಾರ. ಇಲ್ಲಿ ಫೇವ್ರೆಟ್ ಸಾಂಬಾರು ಕಳ್ಸ್ಯಾರ. ಸಾಂಬಾರು ಅಂತೂ ಅಲ್ಟಿಮೇಟ್ ನೋಡ್ರಿ. ಅಮ್ಮ ಏನು ಮಾಡತ್ತಾವ ತೋರಿಸ್ತೀನಿ ಬರ್ರಿಲ್ಲೇ. ಅಕ್ಕಿಗೆ ಇಡ್ಲಿ ಹಾಕ್ಕೊಟ್ಟೇನಿ, 2 ಇಡ್ಲಿ ಹಾಕ್ಕೊಟ್ಟೇನಿ. ಅಕ್ಕಿ ಟಿ ವಿ ನೋಡ್ಕೊಂತಾನೆ ಇಡ್ಲಿ ತಿನ್ನಕತ್ತಾಳ. ಇಲ್ಲಿ ನೋಡ್ರಿ, ಸುಮ್ಮ ಖಾಲಿ ಇವೆಲ್ಲ ಹರುತ್ತಾಳ, ಆಡೋದಿಲ್ಲ ಬಿಡೋದಿಲ್ಲ. ಇವಾಗ ಅಡುಗೆ ಎಲ್ಲ ರೆಡಿ ಮಾಡಿದೆ ನೋಡ್ರಿ. ಇಲ್ಲೇ ಅಲಸಂದಿ ಕಾಳು ಪಲ್ಯ ಮಾಡೀನಿ. ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡು ತೊಗೊಂಡೀನಿ. ಮೆಣಸಿನ್ಕಾಯಿ ತಿಂತೇ ಇಲ್ಲ, ಎಷ್ಟು ದಿನ ಆಯ್ತು. ಮಾರ್ಕೆಟ್ನಾಗ ಖಾರ ಇಲ್ಲದ ಮೆಣಸಿನ್ಕಾಯಿ ಸಿಕ್ಕು ಅಂತಂದು ತೊಗೊಂಡು ಬಂದಿದ್ದೆ. ಇಲ್ಲೇ ನುಗ್ಗಿಕಾಯಿ ಇದು ಫ್ರೈ ಮಾಡೀನಿ, ಮಸ್ತ್ ಆಗೈತಿ. ಇದು ನಮ್ಮೊಮ್ಮೆ ರೆಸಿಪಿ ತೋರಿಸ್ತೀನಿ ನಾನು. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್. ಸಲಾಡಿಗೆ ಸೌತೆಕಾಯಿ ತೊಗೊಂಡಿನಿ, 1 ಚಪಾತಿ ತೊಗೊಂಡಿನಿ. ಬರ್ರಿ ಬ್ಯಾಟಿಂಗ್ ಮಾಡೋನು. ಇದು ಒಂದು ಹೆಲ್ದಿ ಲಂಚ್ ನೋಡ್ರಿ. 1 ಚಪಾತಿ ತೊಗೊಂಡು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ರೈಸ್ ಉಂತೀನಿ. ಇಷ್ಟ ನಂದು ಇವತ್ತಿನ ಲಂಚ್. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗ ವಾಕಿಂಗ್ ಮಾಡಕತ್ತಿದ್ವಿ ನೋಡ್ರಿ. ಇಲ್ಲೇ ನಮ್ಮ ಮನೆ ಮುಂದೆ. ಹಾಯ್ ಮಾಡ್ತೀನಿ. ಹಾಯ್ ಹಾಯ್ ಅನ್ನು, ಹಾಯ್ ಅನ್ನ, ಹಾಯ್ ಅನ್ನ. ಈಗ ಟೈಮ್ 6 ಗಂಟೆ ಆಗೈತೆ ನೋಡ್ರಿ. ಹಂಗೆ ಸ್ವಲ್ಪ ಲೈಟಾಗಿ ವಾಕ್ ಮಾಡ್ಕೊಂಡು ನೆಕ್ಸ್ಟ್ ರೂಟೀನ್ ಸ್ಟಾರ್ಟ್ ಮಾಡೋಣ. ಒಂಚೂರು ರೆಸ್ಟ್ ಮಾಡಿದೆ, ಊಟ ಮಾಡ್ಕೊಂಡು. ಸ್ಲೋ ಪಾಪು. ಹೊಳ ಕಮ್ ಮೊದ್ಲೆ ಓಡ್ಬಾ. ಸುಬ್ಬಿ, ಅಯ್ಯೋ ಯಾರ ಮಗಳು ಚಿನ್ನಿ ನೀನು? ಯಾರ ಮಗಳು ನೀನು? ಹಾಂ, ವಾಕಿಂಗ್ ಎಲ್ಲ ಮಾಡಿ ಮುಗಿಸಿದ್ವಿ ನೋಡ್ರಿ. ಈವ್ನಿಂಗ್ ಹಂಗೆ ಸ್ವಲ್ಪ ಫ್ರೆಶ್ ಗಾಳಿ ಬರೋದಿತ್ತ, ಮಸ್ತಾಗ ವಾಕಿಂಗ್ ಮಾಡಿದ್ವಿ 3 ಜನ ಸೇರಿ. ಒಂಚೂರು ಆಟ ಆಡಿಸಿದ್ವಿ. ಇವಾಗ ನೀನು ಏನು ತಂದಿದ್ದೆಲ್ಲ 1-2 ಸಾರಿ ತೋರಿಸ್ಬಿಡ್ತೀನಿ, ಮತ್ತು ಆಮೇಲೆ ನಂಗೆ ತೋರ್ಸೋಕ್ಕಾಗಂಗಿಲ್ಲ. ಅಲ್ಲೇ ಗಂಗಾವತಿ ಒಳಗನ ಪಾರ್ಟಿ ವೇರ್ ಸ್ಯಾರಿ ತೊಗೊಂಡು ನೋಡ್ರಿ. ಇದು ರಕ್ಷಕ್ ತೊಗೊಂಡ್ವಿ ನೋಡ್ರಿ. ಇದು ನಾ ತೊಗೊಂಡಿನಿ. ರಕ್ಷಕ್ ತೊಗೊಂಡಿದ್ದು ತೋರಿಸ್ಬಿಡ್ತೀನಿ ಫಸ್ಟಿಗೆ. ಇದು ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನನಗಂತೂ. ನಿಮಗೆ ಹೆಂಗೆ ಕಾಣತೈತೆ ಗೊತ್ತಿಲ್ಲ. ಇದು ಒಂಥರ ಲೈಟ್ ಲ್ಯಾವೆಂಡರ್ ಕಲರ್ ಐತಿದು. ಒಂದು ನೈಟ್ ಫಂಕ್ಷನ್ ಏನ್ರ ನೈಟ್ ಎಂಗೇಜ್ಮೆಂಟ್ ಅವೆಲ್ಲ ಇರ್ತಾವಲ್ಲ, ಅವು ಹಾಕೊಳಕ ಭಾರಿ ಮಸ್ತ್ ಅನಿಸ್ತೈತಿದೆ. ನೋಡ್ತಿರ್ಬೋದು ನೀವು. ಕ್ವಾಲಿಟಿನೂ ಮಸ್ತ್ ಐತಿ, ಸಾಫ್ಟ್ ಐತಿ. ಆಮೇಲೆ ಪೂರ ಟ್ರಾನ್ಸ್ಪರೆಂಟು ಇಲ್ಲ. ಈಗ ನೆಟ್ಟೆಡ್ ಇರ್ತಾವಲ್ಲ ಆ ತರ ಟ್ರಾನ್ಸ್ಪರೆಂಟು ಇಲ್ಲ. ಈ ಟೈಪ್ ಐತಿ ನೋಡ್ರಿ. ಎಷ್ಟೈತಿ ನಡೆದೈತಿ ಹುಡುಗರಿಗೆ. ಫೇರ್ವೆಲ್ ಫಂಕ್ಷನ್ ಕಾಲೇಜ್ನಾಗ ಇರುವಲ್ಲ, ಅವ್ರಿಗೆ ಅದಕ್ಕಂತನ ತಗೊಂಡಿದ್ದೆ. ಒಳಗೆ ಬ್ಲೌಸ್ ಹೆಂಗ್ ಬಂದೈತಿ ತೋರಿಸ್ಬಿಡ್ತೀನಿ. ಇದು ಬ್ಲೌಸಿಗೂ ಸಣ್ಣ ಪುಟ್ಟ ವರ್ಕ್ ಎಲ್ಲ ಬಂದಾವ. ಇದು ಸ್ಲೀವ್ಸಿಗೆ ಬರ್ತೈತಿ, ಇದು ಬ್ಯಾಕ್ ಸೈಡ್ ಬರ್ತೈತಿ. ಮಸ್ತ್ ಐತಿ ಸಾರಿ ಅಂತೂ. ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ. ನನಗಂತೂ ಭಾಳ ಇಷ್ಟ ಆಯ್ತಿದೆ. ಸಾಫ್ಟೂ ಐತಿ, ನಾವು ಉಟ್ಕೋಬೋದು ಒಂದ್ಸಲಿ. ಹಂಗ ನಾ ಇದನ್ನ ತಗೊಂಡೆ ನೋಡ್ರಿ. ಇದು ಸ್ವಲ್ಪ ಕ್ವಾಲಿಟಿ ಚೇಂಜ್ ಐತಿ, ಇದ್ರ ಕ್ವಾಲಿಟಿನ ಚೇಂಜ್ ಐತಿ, ಇದ ಚೇಂಜ್ ಐತಿ. ಇದು ಒಂಥರ ಶೈನಿಂಗ್ ಬೇರೆ ತರನೇ ಐತಿ ಕ್ಲಾತ್. ಇದು ನೋಡ್ರಿ ಅಷ್ಟು ರಾಯಲ್ ಐತಿ. ಇದು ಅಷ್ಟ ನೈಟ್ ಫಂಕ್ಷನ್ಗೆ ಆಗ್ಲಿ, ಪಾರ್ಟಿ ವೇರ್ ಒಟ್ಟ ಮಸ್ತ್ ಅನಿಸ್ತೈತಿ. ಮೈ ಮ್ಯಾಗ ಹಗರುನು ಐತಿ ಸೀರೆ. ಇದು ವರ್ಕ್ ಇರೋದಕ್ಕೆ ಒಂಚೂರು ಹೆವಿ ಅನಿಸ್ತೈತಿ, ಬಟ್ ಸೀರೆ ಹಗರೈತಿ, ಮ್ಯಾನೇಜ್ ಮಾಡ್ಬೋದು. ಇದು ಪಲ್ಲು ಬರ್ತೈತಿ ನೋಡ್ರಿ. ಪಲ್ಲುನ ಎಷ್ಟು ರಿಚ್ ಐತಿ ಇದು ನೋಡಕ. ನನಗಂತೂ ಭಾಳ ಇಷ್ಟ ಆಯ್ತು ಸೀರೆ. ನೋಡಿದ ಕೂಡಲೇನೆ ಇಷ್ಟ ಆಯ್ತು ನನಗಿದೆ, ಮತ್ತು ಅದಕ್ಕೆ ಇನ್ನು ತಗೊಂಡೆ. ಇದ್ರ ಬ್ಲೌಸ್ ಹೆಂಗ್ ಮಾಡ್ತಪ್ಪ ಅಂತಂದ್ರೆ,
ಈ ಥರ ಬರುತ್ತೆ ನೋಡ್ರಿ. ಇದು ಎರಡು ಕಡೆ ಸ್ಲೀವ್ಸಿಗೆ ಬರ್ತೈತಿ. ಇದು ವರ್ಕ್, ಇದು ಬ್ಯಾಕ್ ಸೈಡ್ ಬರ್ತೈತಿ ನೋಡ್ರಿ. ಮಸ್ತ್ ಐತಿ. ಹೆಂಗೆ ಅದ ಕ್ಯಾಮ್ರಾದಾಗ ಸರಿ ಐತನಲ್ಲ, ಮಸ್ತ್ ಐತಿ ನೋಡ್ರಿ. ನಿಮಗೆ ಹೆಂಗೆ ಅನಿಸ್ತು ಅಂತಂದ್ರೆ ಕಮೆಂಟ್ ಮೂಲಕ ಹೇಳಿ. ನಂಗೇನು ವೈನ್ ಕಲರ್ ಇದೊಂಥರ ಕಲರ್ ಭಾರಿ ಮಸ್ತ್ ಅನಿಸ್ತು, ಅದಕ್ಕೆ ಇದನ್ನ ತೊಗೊಂಡೆ ನಾನು. ಮತ್ತೇನು ಜಾಸ್ತಿ ತೊಗೊಳಕ್ಕಾಗಲಿಲ್ಲ, ಇದೊಂದ ತೊಗೊಂಡೆ. ಇದಕ್ಕೆ 2000 ರೌಂಡ್ 2000 ಬಿದ್ದೈತೆ ನೋಡ್ರಿ. ಇದಕ್ಕೆ 4000 ರೂಪಾಯಿ ಇತ್ತು ರೇಟ್. ಡಿಸ್ಕೌಂಟ್ 2000 ರೂಪಾಯಿ ಆಗಿ 2000 ರೂಪಾಯಿ ಬಿದ್ದೈತೆ ನೋಡ್ರಿ. ಅಂದ್ರೆ 50% ಆಫ್ ಇದ್ದಂಗ. ಈ ಸಾರಿಗೆ ನಾ ಎಷ್ಟು ಕೊಟ್ಟಿರ್ಬೋದು ಕಮೆಂಟ್ ಮೂಲಕ ಹೇಳ್ರಿ. ನೀವು ಯಾರು ಕರೆಕ್ಟ್ ಆನ್ಸರ್ ಹೇಳ್ತೀರಿ ಅವ್ರ ಹೆಸರು ನಾನು ನೆಕ್ಸ್ಟ್ ನಾಳಿನ ಬ್ಲಾಗ್ನಾಗ ಅವ್ರ ಹೆಸರು ತಗೊಂತೀನಿ. ಇದಕ್ಕಂತೂ 2000 ರೂಪಾಯಿ ಬಿದ್ದೈತಿ ನೋಡ್ರಿ. ಇದಕ್ಕೆ ಎಷ್ಟು ಬಿದ್ದೈತಿ ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಹೆಂಗೆ ಇವೆರಡ ಸಾರಿ ನಾವು ತಗೊಂಡಿದ್ದು. ಆಮೇಲೆ ಒಂದೆರಡು ತೋರಣ ಅದು ತಗೊಂಡಿನಿ, ಅದನ್ನ ಹಾಕಿನಿ, ನಿಮ್ಗೆ ವಿಡಿಯೋದಾಗ ಶೇರ್ ಮಾಡ್ಕೊತೀನಿ, ತೋರಿಸ್ತೀನಿ ಬರ್ರಿ. ಈ ಥರ ಸೈಡಿಗೆ ಹಾಕಕ್ಕ ತೋರಣ ತಗೊಂಡೆ ನೋಡ್ರಿ. ಈ ಥರ ಗಣೇಶ್ ಬಂದೈತಿ ಇದ್ರೊಳಗೆ. ಹಿಂಗೆ ತೊಗೊಂಡಿನಿ. 150 ಏನ ಸಮಥಿಂಗ್ ಬಿತ್ತು ನೋಡ್ರಿ. ಇದು ಇಲ್ಲೇ ಬಾಗ್ಲಿಗೆ ಹಾಕಾಕ ಇದೊಂದು ತೊಗೊಂಡೆ ನೋಡ್ರಿ. ಇದು ಆ್ಯಕ್ಚುಲಿ ದೇವ್ರ ಮನೆಗೆ ಹಾಕಾಕಂತಂದು ತೊಗೊಂಡಿದ್ದೆ. ದೇವ್ರ ಮನೆ ಇದು ಸಣ್ಣದೈತೆ ಸ್ವಲ್ಪ, ಅಂದ್ರೆ ಅದು ಫುಲ್ ಇದು ದೊಡ್ಡದೈತೆ, ತೋರಣ ದೊಡ್ಡದೈತಿ. ದೇವ್ರ ಮನೆ ಇದು ಹಾಕಕ್ಕಲ್ಲಿ ಸಣ್ಣದೈತೆ ಸ್ಪೇಸ್, ಅದಕ್ಕಂತಂದು ಇಲ್ಲೇ ಹೊರಗೆ ಹಾಕೀನಿ ಸದ್ಯಕ್ಕೆ. ನಮ್ಮ ಹಾಲ್ ಸದ್ಯಕ್ಕೆ ಹಿಂಗೆ ಕಾಣಕತ್ತೈತೆ ನೋಡ್ರಿ. ಇನ್ನೂ ಇಲ್ಲೊಂದು ಫ್ಯಾಮ್ಲಿ ಫೋಟೋ ಹಾಕ್ಬೇಕಂತಂದು ಭಾಳ ಆಸೆ ಐತೆ ನನಗೆ. ನಮ್ದು ದೊಡ್ಡ ಫ್ಯಾಮ್ಲಿ ಫೋಟೋ ಹಾಕ್ಬೇಕಂತಂದು ಈ ವಾಲಿಗೆ ಅಂದ್ಕೊಂಡೀನಿ. ಈ ವಾಲಿಗೆ ಇಕ್ಕಿದ ಸಿಂಗಲ್ ಫೋಟೋ ಒಂದು ಸೈಡ್, ಇಲ್ಲೇ ಒಂದು ಸಿಂಗಲ್ ಇತ್ತಾಗ ನಂದು ಇವ್ರದ್ದು ಮತ್ತು ಅಮ್ಮದು 3 ಜನ ಫ್ಯಾಮ್ಲಿದು ಒಂದು ಹಾಕೋಬೇಕಂತದೀನಿ. ಫೈನ್. ಇವಾಗ ಒಂದು ಸ್ವಲ್ಪ ಡಿನ್ನರಿಗೆ ಪ್ರಿಪೇರ್ ಮಾಡಿಬಿಡ್ತೀನಿ. ಅಮ್ಮರು ಇಲ್ಲೇ ಬರ್ತಾರಂತ ಊಟಕ್ಕೆ. ಸ್ವಲ್ಪ ಜೋಳದ ರೊಟ್ಟಿ ಮತ್ತು ಏನರ ಸ್ಪೆಷಲ್ ಮಾಡ್ತೀನಿ. ನೋಡೋಣ ಏನು ಮಾಡ್ತೀನಿ ಅಂತ. ರೆಸಿಪಿ ಅಂತೂ ಶೇರ್ ಮಾಡೋಂಗಿಲ್ಲ ಸದ್ಯಕ್ಕೆ. ಏನೇನು ಮಾಡೀನಿ ಅನ್ನೋದಷ್ಟೇ ತೋರಿಸ್ತೀನಿ. ಅವ್ರಿಗೂ ಹೊಸ ಟಿ ವಿ ಬಂದೈತಲ್ಲ ನೋಡ್ಬೇಕಂತ ಅನ್ಸದಂತ, ಇತ್ತಾಗ ಬರ್ರಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳೀನಿ. ಬರ್ತಾರಂತ. ಒಂದೇ ಆದ್ರೆ ಮೂವಿ ಗಿವಿ ಹಚ್ಕೊಂಡು ನೋಡ್ಕೊಂತ ಟೈಮ್ ಸ್ಪೆಂಡ್ ಮಾಡ್ತೀವಿ, ಊಟ ಮಾಡ್ಕೊಂತ. ಎಲ್ಲ ಅಡಿಗೆ ಆಯ್ತು ನೋಡ್ರಿ. ಎಲ್ಲರೂ ಊಟ ಮಾಡಿದ್ರೆ ಇವಾಗ ಲಾಸ್ಟ್ ನಾನು ಅಮ್ಮ ಊಟ ಮಾಡತ್ತೀವಿ. ಅಮ್ಮ ರೊಟ್ಟಿ ಹೆಂಗಾಗ್ಯಾವ? ಸೂಪರ್. ಇವಾಗ ಊಟ ಮಾಡಕತ್ತೀವಿ ನೋಡ್ರಿ. ತೋರಿಸ್ತೀನಿ ಇವಾಗ ಏನೇನಿತ್ತು ಮೆನು ಅಂತ. ಬದ್ನಿಕಾಯಿ ಪಲ್ಯ ಮಾಡಿ ನೋಡ್ರಿ. ಇದು ಮಧ್ಯಾಹ್ನದ ಅಲಸಂದಿ ಕಾಳು ಪಲ್ಯ, ಮೊಸರು ಮತ್ತು ಮೆಣಸಿನ್ಕಾಯಿ. ಅಮ್ಮ ಹೆಂಗಾಗಿ ಚಲೋ ಆಗೈತೆ? ಅಪ್ಪಾಜಿಗೆ ಸ್ವಲ್ಪ ಹುಷಾರಿಲ್ಲ ನೋಡ್ರಿ. ಅಪ್ಪ ಹಾಯ್, ಆರಾಮನ್ರಿ ಈಗ ಸ್ವಲ್ಪ? ಓಕೆ. ಸದ್ಯಕ್ಕೆ ಟ್ಯಾಬ್ಲೆಟ್ ಎಲ್ಲ ನಡೆದವ್ರಿ ಅವರು. ರೊಟ್ಟಿ ಹೆಂಗಾಗೈತಮ್ಮ? ರೊಟ್ಟಿ ಚಲೋ ಆಗೈತಮ್ಮ? ಥ್ಯಾಂಕ್ ಯು.